ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಕೆಲವೊಂದು ಟಿಪ್ಸ್ಗಳು. 1. ಗರ್ಭಿಣಿಯರು ನಿಂಬೆ ರಸವನ್ನು ಆಗಿದ್ದಾಗಿ ಸೇವಿಸುತ್ತಿದ್ದರೆ ಮಕ್ಕಳ ಮೂಳೆ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ, ಮಗುವಿನ ನರಗಳ ಪೋಷಣೆ ಚೆನ್ನಾಗಿ ಆಗುತ್ತದೆ. 2. ದಿನನಿತ್ಯದಲ್ಲಿ ಗರ್ಭಿಣಿ ಸ್ತ್ರೀಯರು ನಿಂಬೆ ರಸವನ್ನು ಸೇವಿಸುತ್ತಿದ್ದರೆ ಹೆರಿಗೆ ಸುಲಭವಾಗಿ ಆಗುತ್ತದೆ. 3. ನುಗ್ಗೆ ಸೊಪ್ಪಿನ ಪಲ್ಯ ಸೇವಿಸುತ್ತಿದ್ದರೆ ಹುಟ್ಟುವ ಮಕ್ಕಳಿಗೆ ಅಪೌಷ್ಟಿಕತೆ ಬರುವುದಿಲ್ಲ ಹಾಗೂ ಪ್ರಸವ ನಂತರ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗುತ್ತದೆ. 4. ಮಗುವನ್ನು ಹೆಡೆದ ನಂತರ 3-4 ದಿನ ಹುರುಳಿ ಬೇಯಿಸಿದ ಕಟ್ಟಿಗೆ ಉಪ್ಪು ಕಾಳು ಮೆಣಸು ಸಾರು ಮಾಡಿ ಕೊಡುವುದರಿಂದ ಗರ್ಭಾಶಯದಲ್ಲಿರುವ ಹೊರಸು ಸಂಪೂರ್ಣವಾಗಿ ಹೊರಗೆ ಬರಲು ಸಹಾಯಕವಾಗುತ್ತದೆ. ಮುಂದೆ ಗರ್ಭಾಶಯದ ನೋವು ಕೂಡ ಕಡಿಮೆ ಆಗುತ್ತದೆ. 5. ಗರ್ಭಿಣಿಯರಿಗೆ ಗರ್ಭಪಾತವಾಗದಂತೆ ಸೋಗದೆ ಬೇರು, ಕಮಲದ ದಂಟು, ಜ್ಯೇಷ್ಠ ಮಧು 3 ಸಮಪ್ರಮಾಣ ತೆಗೆದುಕೊಂಡು ರಾತ್ರಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಸಿ ಆ ಕುದಿಸಿದ ನೀರಿಗೆ ಈ 3 ಹಾಕಿ ಒಲೆ ಆರಿಸಿ ಮುಚ್ಚಿಡಿ. ಬೆಳಿಗ್ಗೆ ಎದ್ದ ನಂತರ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಶೋಧಿಸಿಟ್ಟುಕೊಳ್ಳಿ. ಆ ಶೋಧಿಸಿದ ನೀರಿಗೆ ಕಲ್ಲು ಸಕ್ಕರೆಯನ್ನು ಹಾಕಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸಿ ಪಾಕ ಮಾಡಿಕೊಳ್ಳಿ. ನಂತರ ಸಂಪೂರ್ಣ ಆರಿದ ನಂತರ ಗಾಜಿನ ಸೀಸೆಗೆ ಹಾಕಿಟ್ಟುಕೊಳ್ಳಿ. ಇದನ್ನು ಪ್ರತಿದಿನ ಸೇವಿಸುತ್ತಿದ್ದರೆ ಅವಧಿಗೆ ಮುಂಚೆ ಪ್ರಸವವಾಗುವುದು ಅಥವಾ ಹೊಟ್ಟೆಯಲ್ಲಿ ಮಗು ಸಾಯುವುದು ಅಥವಾ ಗರ್ಭಕಾಲದಲ್ಲಿ ಬರುವ ಅನೇಕ ತೊಂದರೆಗಳು, ಗರ್ಭಸ್ರಾವ ಆಗುವುದು, ಇನ್ನು ಅನೇಕ ಸಮಸ್ಯೆಗಳು ಬರದಂತೆ ತಡೆಗಟ್ಟುತ್ತದೆ. ಸುಖಪ್ರಸವವಾಗುತ್ತದೆ. ತೆಗೆದುಕೊಳ್ಳುವ ವಿಧಾನ: 4 ಚಮಚ ಈ ಸಿರಪ್ ಅನ್ನು 1 ಲೋಟ ನೀರಿಗೆ ಬೆರೆಸಿ ಚೆನ್ನಾಗಿ ಕಲಕಿ ಕುಡಿಯಿರಿ. ಶರಬತ್ತಿನ ರೀತಿ ರುಚಿಯಾಗಿರುತ್ತದೆ. 6. ಗರ್ಭಿಣಿಯರು ಆಗಿಂದಾಗಿ ಸೋರೆಕಾಯಿ ಪಲ್ಯ ಸೇವಿಸುತ್ತಿದ್ದರೆ ಸುಖಪ್ರಸವವಾಗುವುದು. ಏಲಕ್ಕಿ ಚೂರ್ಣವನ್ನು ಸಕ್ಕರೆ ಚೂರ್ಣದೊಡನೆ ಸೇರಿಸಿ ಸೇವಿಸಿದರೆ ಚೆನ್ನಾಗಿ ಹಸಿವಾಗುತ್ತದೆ. ಬಾಣಂತಿಯರಿಗೆ ಕೆಲವೊಂದು ಟಿಪ್ಸ್ಗಳು. ಬಾಣಂತಿಯರಿಗೆ ಹುರುಳಿಕಟ್ಟು ಸಾರು ಕೊಡುವುದರಿಂದ ಗರ್ಭಾಶಯದ ನೋವು ಕಡಿಮೆ ಆಗಿ ಸೋಂಕು ಬರದಂತೆ ಕಾಪಾಡುತ್ತದೆ. ಉತ್ತಮ ಪೌಷ್ಟಿಕಾಂಶವು ಮಗುವಿಗೆ ದೊರೆತಂತೆ ಆಗುತ್ತದೆ. ಬಾಣಂತಿಯರು 1 ತಿಂಗಳ ನಂತರ ಸ್ವಲ್ಪ ವ್ಯಾಯಾಮವನ್ನು ಮಾಡಬೇಕು. 3. ಅಂಟಿನ ಉಂಡೆಯನ್ನು ಕೊಡುವುದು ಇಂದಿನಿಂದ ಬಂದ ಪದ್ಧತಿ. ಇದು ಈ ಸಮಯದಲ್ಲಿ ಅತ್ಯಂತ ಶ್ರೇಷ್ಠವಾದುದು. ಇದು ಪೌಷ್ಟಿಕರವಾದದ್ದು, ರುಚಿಕರವಾದದ್ದು ಕೂಡ. ಇದಕ್ಕೆ ಬೇಕಾಗುವ ಪದಾರ್ಥ: ಒಣಕೊಬ್ಬರಿ ತುರಿ, ಖರ್ಜೂರ, ಗಸಗಸೆ, ಲವಂಗ, ಬಾದಾಮಿ, ಬೆಲ್ಲ, ತುಪ್ಪ. ಎಲ್ಲವನ್ನು ತುಪ್ಪದಲ್ಲಿ ಹುರಿದುಕೊಂಡು ಬೆಲ್ಲ ಕರಗಿಸಿ ಅದರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಉಂಡೆಯನ್ನು ಮಾಡಿಟ್ಟುಕೊಂಡು ಬಾಣಂತಿಯರಿಗೆ ಕೊಡಬೇಕು. 4. ಪ್ರಸವ ನಂತರದಲ್ಲಿ ಹುರುಳಿಯನ್ನು ಚೆನ್ನಾಗಿ ಬೇಯಿಸಿ ಕೇವಲ ಆ ಕಟ್ಟಿಗೆ ಚಿಟಿಕೆ ಉಪ್ಪು, ಚಿಟಿಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಕುಡಿಯಲಿಕ್ಕೆ ಕೊಟ್ಟರೆ ಅಂತರ್ಮಲವು ಸಂಪೂರ್ಣವಾಗಿ ಹೊರಕ್ಕೆ ಬಂದು ಗರ್ಭಾಶಯದ ನೋವು ಕಡಿಮೆಯಾಗುತ್ತದೆ. 5. ಶುಂಠಿಯ ಪುಡಿಯನ್ನು ಬೆಲ್ಲ ಮತ್ತು ತುಪ್ಪದಲ್ಲಿ ಕಲಸಿ ಉಂಡೆಗಳಾಗಿ ಮಾಡಿಟ್ಟುಕೊಂಡು ದಿನ ಬಿಟ್ಟು ದಿನ ಬೆಳಿಗ್ಗೆ ತಿಂಡಿಗೆ ಮುಂಚೆ ಸೇವಿಸುತ್ತಾ ಬಂದರೆ ಶರೀರದಲ್ಲಿ ವಾಯು ಶೇಖರಣೆಯಾಗುವುದಿಲ್ಲ ಹಾಗೂ ನೀರಿನಾಂಶ ಇಂಗಲು ಸಹಾಯಕವಾಗುತ್ತದೆ. 6. ಬಾಣಂತಿಯರಿಗೆ ರಕ್ತಸ್ರಾವ ಅಧಿಕವಾದರೆ ರಸಬಾಳೆ ಗಿಡದ ಗಡ್ಡೆಯನ್ನು ತಂದು 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಬೀಜ, 4-5 ಲವಂಗ ಎಲ್ಲವನ್ನೂ ಸೇರಿಸಿ ನೀರಿನಲ್ಲಿ ಹಾಕಿ ಕುದಿಸಿ ಶೋಧಿಸಿ ಸ್ವಲ್ಪ ಸ್ವಲ್ಪ ಸೇವಿಸುತ್ತಾ ಇರಬೇಕು. ಬಾಣಂತಿಯರ ಜ್ವರಕ್ಕೆ ಮಗುವಿಗೆ ಹಾಲು ಕೊಡುವುದರಿಂದ ಬೇರೆ ಔಷಧಿ ಸೇವನೆ ಬದಲಿಗೆ ಆಡಿನ ಹಾಲಿಗೆ ಶುಂಠಿ ಪುಡಿಯನ್ನು ಹಾಕಿ ಕುದಿಸಿ ಶೋಧಿಸಿಟ್ಟುಕೊಂಡು ಸಕ್ಕರೆ ಹಾಕಿ ಕುಡಿಯುವುದರಿಂದ ಬಾಣಂತಿಯರ ಜ್ವರ ಗುಣವಾಗುತ್ತದೆ. ಎದೆಹಾಲು ಹೆಚ್ಚಿಸಲು ಪ್ರಸವ ನಂತರ 4-5 ಲವಂಗದ ತುಣುಕುಗಳನ್ನು ಜಜ್ಜಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ 2 ಚಮಚದಷ್ಟು ಕಷಾಯಕ್ಕೆ 1 ಚಿಟಿಕೆ ಇಂಗನ್ನು ಹಾಕಿ ಕುಡಿಯುತ್ತಾ ಬರಬೇಕು. ಇದರಿಂದ ಎದೆಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತದೆ. 9. ಎಳೆಯದಾದ ಮುಸುಕಿನ ಜೋಳದ ಕಾಳುಗಳನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಇದನ್ನು ಪ್ರತಿದಿನ 1 ಚಮಚ ಪುಡಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಪುಡಿಯನ್ನು ಸೇರಿಸಿ ಸೇವಿಸಿದರೆ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತದೆ. 10. ಹೊಣೆಗೋಣು ಸೊಪ್ಪಿನ ಪಲ್ಯ ಅಥವಾ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಸೇವನೆಯು ಬಾಣಂತಿಯರಿಗೆ ಉತ್ತಮ. 11. ಅಲಸಂಡೆಕಾಯಿಯ ಪಲ್ಯವನ್ನು ಮಾಡಿ ಸೇವಿಸಿ. ಪಲ್ಯ ಮಾಡಿದರೂ ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು, ಎಣ್ಣೆ ಬಳಸಬಾರದು. 12. ಶುದ್ಧ ಅರಶಿನವನ್ನು ಮೈಗೆ ಹಚ್ಚಲು ಹಾಗೂ ಆಹಾರದ ಜೊತೆ ಹೆಚ್ಚಾಗಿ ಸೇವಿಸುವುದರಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗುವುದಿಲ್ಲ ಹಾಗೂ ಮೈಯಲ್ಲಿನ ನೀರು ಇಂಗಲು ಸಹಾಯಕವಾಗುತ್ತದೆ. 13. ಕ್ಯಾಲ್ಸಿಯಂ ಕೊರತೆ ಶರೀರದಲ್ಲಿ ಜಾಸ್ತಿಯಾಗುವುದರಿಂದ ಹಾಲು ಹಾಗೂ ಹಸುವಿನ ತುಪ್ಪವನ್ನು ಚೆನ್ನಾಗಿ ಬಳಸಬೇಕು. ಮಗುವಿನ ಬೆಳವಣಿಗೆಗೆ ಸುಣ್ಣದ ಅವಶ್ಯಕತೆ ಜಾಸ್ತಿ ಇರುತ್ತದೆ. 14. ವೀಳ್ಯದೆಲೆ, ಅಡಿಕೆ, ಸುಣ್ಣ ಸೇರಿಸಿ ತಿನ್ನುವುದರಿಂದ ಮಗು ಹಾಲನ್ನು ಕಕ್ಕುವುದಿಲ್ಲ. ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ.